ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಕ್ಕೆ ಬಂದನು. ಇವತ್ತಿನ ಒಂದು ವಿಡಿಯೋದಾಗ ಒಂದು ಬೆಸ್ಟ್ ಇನ್ಸ್ಟಾಗ್ರಾಮ್ ಅರ್ನಿಂಗ್ಸ್ ಬಗ್ಗೆ ನಿಮಗೆ ಒಂದು ಬೇಸಿಕ್ ನಾಲೆಜನ್ನು ಹೇಳ್ಕೊಡಕ್ಕೆ ಬಂದನು. ಯಾವ ಒಂದು ಬೇಸಿಕ್ ನಾಲೆಜ್ ಅಂತ ಹೇಳಿ ನಿಮ್ಗೇನಾರು ಭಾಳ ಕಾತುರತೆ ಅನ್ನೋದಿತ್ತಂದ್ರೆ ಈ ಒಂದು ವಿಡಿಯೋನ ಪೇಷನ್ಸಿಂದ ನೋಡಿರಿ. ವಿಡಿಯೋ ನಿಮ್ಗೆ ಅರ್ಥ ಆಕೈತಿ ನಾ ಏನು ಹೇಳಕ್ಕೆ ಅಂತೇಳಿ. ನೀವು ತಮ್ನೇಲ್ ನೋಡಿ ತಿಳ್ಕೊಂಡಿರ್ಬೋದು. ಕೆಲವೊಂದಿಷ್ಟು ಜನ ತಮ್ನೇಲ್ ನಾನು ಹೇಳೀನಿ, ನೀವು ಏನಾರು ಇನ್ಸ್ಟಾಗ್ರಾಮ್ನಾಗ ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ನೀವು 3 ಥರದಿಂದ 4 ಥರ ಅರ್ನಿಂಗ್ಸ್ ಮಾಡ್ಬೋದು ಅಂತೇಳಿ ತಮ್ನೇಲ್ನಾಗ ನಾನು ಹಾಕಿ ಕೊಟ್ಟನು. ಆ ಒಂದು ತಮ್ನೇಲ್ ನೋಡ್ಕೊಂಡು ನೀವು ನಿಮ್ಗೇನಾರ 3ರಿಂದ 4 ಥರ ಯಾವ ಥರ ನೀವು ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋದಾಗ ನಿಮ್ಗೆ ಎಲ್ಲ ನಾನು ಹೇಳ್ತೀನಿ. ಪೇಷನ್ಸಿಂದ ಈ ಒಂದು ವಿಡಿಯೋನ ನೋಡಿರಿ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಯಾರೆಲ್ಲ ಇನ್ಸ್ಟಾಗ್ರಾಮ್ನಾಗ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನ ಹೊಂದ ಸೆಲೆಬ್ರಿಟಿಗಳು ಆಗ್ಯಾರಲ್ಲ, ಸ್ಟಾರ್ ಆಗಿರ್ತಾರಲ್ಲ, ಅವ್ರಿಗೆ ವಿಡಿಯೋಗಳು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಕಾವು. ನೀವು ಏನಾರ ಫಾಲೋವರ್ಸ್ಗಳು ಹೊಂದಿದ್ರೆ ವಿಡಿಯೋಗೆ ನೀವು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಕೈತಿ. ಹಂಗಿದ್ರೆ ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು. ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು ಅಂತೇಳಿ ಮೊದಲಿಗೆ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ನಾಗ ನಿಮ್ಗೆಲ್ಲರಿಗೂ ಗೊತ್ತೈತಿ ಬೋನಸ್ ಅನ್ನೋ ಒಂದು ಆಪ್ಷನಿಂದ ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಅಂತೇಳಿ. ಅದನ್ನು ಬಿಟ್ಟು ಇನ್ನೂ 3 ಥರ ಅರ್ನಿಂಗ್ಸ್ ನೀವು ಮಾಡ್ಬೋದು. ಯಾವ ಥರ ಅಂತೇಳಿ ಅಂದ್ರೆ, ಒಂದನೇದ್ದು ನೀವು ಒಂದು ಇನ್ಸ್ಟಾಗ್ರಾಮ್ನಾಗ ನೋಡಿರ್ಬೋದು. ಅಲ್ಲಿ ಅವಾಗವಾಗ ಕೆಲವೊಂದಿಷ್ಟು ಯೂಟ್ಯೂಬ್ ಅಂದ್ರೆ ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ ಯೂಸರ್ಸ್ಗಳ ಮೇಲೆ ಐತ್ಲೆ ರೀಲ್ಸ್ಗಳ ಮೇಲೆ ಆ್ಯಡ್ಸ್ಗಳು ಪ್ಲೇ ಆಗಿರ್ತಾವೆ ಅವಾಗವಾಗ. ಆ ರೀತಿ ನೀವು ಆ್ಯಡ್ಸ್ಗಳ್ನ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳ ಮೇಲೆ ಪ್ಲೇ ಮಾಡ್ಕೊಂಡು ನೀವು ಅರ್ನಿಂಗ್ಸ್ ಮಾಡ್ಬೋದು. ಅಂದ್ರೆ ಇದನ್ನ ಯಾವ ಥರ ಮಾಡೋದಪ್ಪ ಅಂದ್ರೆ, ಇದಕ್ಕೆ ಏನಂತಾರಪ್ಪ ಅಂದ್ರೆ, ಇದಕ್ಕೆ ಸ್ಪಾನ್ಸರ್ಶಿಪ್ಗಳು ಅಂತಾರೆ. ಈ ಆ್ಯಡ್ಸ್ಗಳು ಏನು ಬಂದಿರ್ತಲ್ಲ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮೇಲೆ, ಅಂದ್ರೆ ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಮೇಲೆ ಅವುಗಳು ಏನು ಮಾಡಿರ್ತಾರಪ್ಪ ಅಂದ್ರೆ, ಅವುಗಳಿಗೆ ಅಪ್ಲೈ ಮಾಡ್ಕೇಸಿಂದ ಅವುಗಳ ಒಂದು ಸ್ಪಾನ್ಸರ್ಶಿಪ್ ಸ್ಟಿಕರ್ಸ್ಗಳ್ನ ಅವರ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ ಕೊಟ್ಟು ಅವರು ಅಪ್ಲೈ ಮಾಡಿರ್ತಾರೆ. ಅದರಿಂದ ಏನಾಗೈತಪ್ಪ ಅಂದ್ರೆ, ಅವರ ಒಂದು ಆ್ಯಕ್ಟಿವ್ನೆಸ್ ನೋಡಿ, ಅವರ ಒಂದು ವೈರಲ್ ಆಗಿರುವಂಥ ವಿಡಿಯೋಗಳನ್ನ ನೋಡಿ ಸ್ಪಾನ್ಸರ್ಶಿಪ್ಲಿ ಅರ್ನಿಂಗ್ಸ್ ಮಾಡೋದು. ಸ್ಪಾನ್ಸರ್ಶಿಪ್ಲಿ ಅರ್ನಿಂಗ್ಸ್ ಯಾವ ರೀತಿ ಮಾಡೋದು ಅಂದ್ರೆ, ನಾನು ಕೆಳಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಆಗ ನಿಮ್ಗೆ ಹೇಳಿನ, ನೀವು ಡಿಸ್ಕ್ರಿಪ್ಷನ್ದಾಗ 3 ವಿಡಿಯೋ ಅದಾವು, ಅವ್ನ ಚೆಕ್ ಮಾಡ್ಕೊರಿ ಅಂತೇಳಿ. ಸ್ಪಾನ್ಸರ್ಶಿಪ್ಲಿ ಅರ್ನಿಂಗ್ಸ್ ಯಾವ ರೀತಿ ಮಾಡೋದು ಅಂತೇಳಿ ಆ 3 ವಿಡಿಯೋಗಳನ್ನ ನೀವು ನೋಡ್ಕೊರಿ. ನೋಡ್ಕೊಂಡ್ರೆ ಅವ್ರಿಗೆ ಅದನ್ನೇನು ನೀವು ನೋಡ್ತಿರ್ಲೆ ಅದರಿಂದ ನಿಮ್ಗೆ ಗೊತ್ತಾಕೈತಿ ಸ್ಪಾನ್ಸರ್ಶಿಪ್ಲಿ ಯಾವ ರೀತಿ ನಾವು ಅರ್ನಿಂಗ್ ಮಾಡೋದು ಅಂತೇಳಿ. ನಾನು ಸಿಂಪಲಾಗಿ ಸ್ಪಾನ್ಸರ್ಶಿಪ್ಲಿ ಅರ್ನಿಂಗ್ ಮಾಡೋದು ಅಷ್ಟೇ ಹೇಳತ್ತೆ ನಿಮಗೆ. ಯಾವ ಥರ ನಿಮ್ಗೆ ಏನಾರ ಕೇಳೋದಾದ್ರೆ ಆ ಒಂದು ವಿಡಿಯೋಗಳನ್ನ ನೀವು ಕ್ಲಿಕ್ ಮಾಡ್ಕೊಂಡು ನೋಡಿರಿ. ಅದ್ರೊಳಗೆ ನಾ ಹೇಳೀನಿ ಯಾವ ಒಂದು ಅಪ್ಲಿಕೇಶನ್ ಬರ್ತಾವೆ, ಯಾವ ಥರ ಸ್ಪಾನ್ಸರ್ಶಿಪ್ಗಳನ್ನ ಅಪ್ಲೈ ಮಾಡೋದು ಅಂತೇಳಿ. ಇನ್ನು 3ನೇ ಒಂದು ಮೆಥಡ್ ಹೇಳ್ಬೇಕಂದ್ರೆ ನಿಮ್ಗೆ, ನೀವು ಬೋನಸ್ ಅನ್ನೋ ಆಪ್ಷನ್ ಯಾರೆಲ್ಲ ಪಡೆದಿರ್ತಾರಲ್ಲ, ಕೆಲವೊಂದಿಷ್ಟು ಇಂಡಿಯಾದಾಗ ಕೆಲವೊಂದಿಷ್ಟು ಯೂಟ್ಯೂಬರ್ಗಳಿಗೆ ಬೋನಸ್ ಅನ್ನೋ ಒಂದು ಆಪ್ಷನ್ ಸಿಕ್ಕೈತಿ. ಆ ಒಂದು ಬೋನಸ್ ಅನ್ನೋ ಆಪ್ಷನ್ ಮುಖಾಂತರ ಅರ್ನಿಂಗ್ಸ್ ಯಾವ ಥರ ಮಾಡ್ತಾರಪ್ಪ ಅಂದ್ರೆ, ನೀವೀಗ ಲೈವ್ ಬರ್ತೀರ ತಿಳ್ಕೊರಿ. ಅಂದ್ರೆ ಯಾರ್ಯಾರಿಗೆಲ್ಲ ಬೋನಸ್ ಅನ್ನೋ ಆಪ್ಷನ್ ಸಿಕ್ಕೈತಿಲ್ಲ ಅವರು ಲೈವ್ ಬರ್ತಾರೆ. ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಲೈವ್ ಬರ್ತಿರ್ತಾರೆ. ಅವಾಗ ಲೈವ್ ಬಂದಾಗ ಏನು ಮಾಡ್ತಾರಪ್ಪ ಅಂದ್ರೆ, ಅಲ್ಲಿ ಅವ್ರ ಲೈವ್ನಾಗ ಯಾರೆಲ್ಲ ಜಾಯ್ನ್ ಆಗಿರ್ತಾರಲ್ಲ ಅವರು ಒಂದಿಷ್ಟು ಸ್ಟಿಕರ್ಸ್ಗಳ್ನ ಕೊಟ್ಟಿರ್ತಾರೆ ಅಲ್ಲಿ ಇನ್ಸ್ಟಾಗ್ರಾಮ್ನವ್ರು. ಆ ಸ್ಟಿಕರ್ಸ್ಗಳಿಗೆ ಅಂದ್ರೆ ಒಂದು ಸ್ಟಿಕರ್ ನಾವು ಏನಾರ ಅವ್ರಿಗೆ ಕಳಿಸ್ಬೇಕಂದ್ರೆ ಆ ಅಮೌಂಟ್ನ ಪೇ ಮಾಡಬೇಕಲ್ಲಿ. ಅಮೌಂಟ್ನ ನಾವು ಪೇ ಮಾಡಿ ನಾವು ಸ್ಟಿಕರ್ಸ್ಗಳನ್ನ ಕಳಿಸೋ ಮುಖಾಂತರ ಅವ್ರಿಗೆ ನಾವು ಪೇ ಮಾಡಿದಂಗಾಗಿತ್ತು. ಅದರಿಂದ ಏನಾಗಿತ್ತಪ್ಪ ಅಂದ್ರೆ, ಬೋನಸ್ ಆಪ್ಷನ್ ಸಿಕ್ಕವ್ರಿಗೆ ಅರ್ನಿಂಗ್ಸ್ ಅನ್ನೋದು ಆಕೈತಿ ಫಾಲೋವರ್ಸಿಂದ. ಯಾರೆಲ್ಲ ಫಾಲೋವರ್ಸ್ ಇರ್ತಾರಲ್ಲ ಅವ್ರು ಪೇ ಮಾಡ್ತಾರೆ. ನೀವೇನಾದ್ರು ದೊಡ್ಡ ಸೆಲೆಬ್ರಿಟಿ ಅಥವಾ ಏನಾದರೂ ದೊಡ್ಡ ಸ್ಟಾರ್ ಯೂಟ್ಯೂಬರ್ ಆಗಿದ್ರೆ ನಿಮ್ಗೆ ಅರ್ನಿಂಗ್ಸ್ ಅನ್ನೋದು ಆಕೈತಿ. ಮತ್ತು ಬೋನಸ್ ಅನ್ನೋ ಆಪ್ಷನ್ದಾಗ ಇನ್ನೂ ಒಂಥರ ಅರ್ನಿಂಗ್ಸ್ ಅನ್ನೋದು ಬರ್ತೈತಿರಾಗ. ನೀವು ರೀಲ್ಸ್ಗಳ್ನ ಅಪ್ಲೋಡ್ ಮಾಡಿ $300 ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಅರ್ನಿಂಗ್ಸ್ ಅನ್ನೋದು ಆಕೈತಿ. ಈ ಒಂದು ಅಪ್ಡೇಟ್ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ ಮಾಹಿತಿ. ಈ ಒಂದು ಅಪ್ಡೇಟ್ ಬಗ್ಗೆ ಇನ್ನೂ ಡೌಟ್ ಅನ್ನೋದು ಭಾಳ ಐತಿ. ಈ ಒಂದು ಮೆಥಡನ್ನು ತೆಗಿಬೇಕನ್ನತ್ತಾರೆ ಇನ್ಸ್ಟಾಗ್ರಾಮ್ನವರು. ಅದಕ್ಕೆ ಹೇಳೋಣ, ಈ ಒಂದು ಮೆಥಡ್ನ ನಾನು ಜಾಸ್ತಿ ಹೇಳಂಗಿಲ್ಲ. ಇನ್ನು ಇನ್ಸ್ಟಾಗ್ರಾಮ್ನಾಗ ನಿಮಗೆ ಏನಾರ ಬೇರೆ ಒಂದು ಮೆಥಡ್ಗಳದಾಗ ಅರ್ನಿಂಗ್ಸ್ ಮಾಡೋದು ಏನಾರು ನಿಮ್ಗೆ ಗೊತ್ತಿದ್ರೆ ಕೆಳಗೆ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ನಾನು ತಿಳ್ಕೊಂಡು ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಮತ್ತು ಈ ಒಂದು ವಿಡಿಯೋದಾಗ ನೀವು ಇನ್ಸ್ಟಾಗ್ರಾಮ್ನಾಗ ಅಷ್ಟು ತಿಳ್ಕೊಬೇಡ್ರಿ. ಇನ್ಸ್ಟಾಗ್ರಾಮ್ನವರು ಯಾವತ್ತೂ ನಮಗೆ ಅಮೌಂಟ್ ಕೊಡ್ತಾರೋ ಅವರ ನಮಗೆ ಎಲ್ಲ ರೀತಿಯ ಅರ್ನಿಂಗ್ಸ್ ಅನ್ನೋದು ಕೊಡ್ತಾರೆ ಅಂತೇಳಿ. ಅವ್ರು ಯಾವತ್ತೂ ಕೊಡೋಂಗಿಲ್ಲ, ನಿಮ್ಗೆ $1 ಕೊಡೋಂಗಿಲ್ಲ. ಯೂಟ್ಯೂಬ್ನವ್ರು $1 ಕೊಡೋಂಗಿಲ್ಲ. ನಿಮಗೆ ಅರ್ನಿಂಗ್ಸ್ ಮಾಡಿ ನಿಮ್ಗೆ ಅರ್ನಿಂಗ್ಸ್ ಅನ್ನೋದು ಕೊಡೋರು ಯಾರಪ್ಪ ಅಂದ್ರೆ, ನಿಮ್ಗೆ ಸೈಡ್ ಯಾರು ಥರ್ಡ್ ಪಾರ್ಟಿ ಬ್ರೋಕರ್ ಯಾರ್ಯಾರು ಬರ್ತಾರಲ್ಲ, ಸ್ಪಾನ್ಸರ್ಶಿಪ್, ಪೇಡ್ ಪ್ರಮೋಷನ್ನ, ಈ ಆ್ಯಡ್ಸೆನ್ಸ್ ಇವ್ರು ಕೊಡ್ತಾರೆ ನಿಮ್ಗೆ ಅಮೌಂಟ್. ಈ ಥರ ನೀವು ಅರ್ನಿಂಗ್ಸ್ ಮಾಡಿ ನೀವು ಒಂದು ಚಾನಲ್, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿನ ನೀವು ಬಿಲ್ಡ್ ಮಾಡ್ಕೋಬೋದು. ನೀವು ಪೇಡ್ ಪ್ರಮೋಷನ್ ಮಾಡಿ ಅರ್ನಿಂಗ್ಸ್ ಮಾಡೋದು. ಪೇಡ್ ಪ್ರಮೋಷನ್ ಮಾಡಿ ಯಾವ ರೀತಿ ಅರ್ನಿಂಗ್ಸ್ ಮಾಡೋದಪ್ಪ? ಪೇಡ್ ಪ್ರಮೋಷನ್ ಅಂದ್ರೆ ಏನು ಅಂದ್ರೆ, ನೀವು ಈಗ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ತೊಗೋರಿ, ಯಾವುದಾದ್ರು ಒಂದು ಕಂಪ್ನಿ ತೊಗೋರಿ, ಅದ್ರ ಬಗ್ಗೆ ನೀವು ಪೇಡ್ ಪ್ರಮೋಷನ್ ಮಾಡೋದು. ಅವರು ನಿಮಗೆ ರೊಕ್ಕ ಕೊಡ್ತಾರೆ, ನೀವು ಅದ್ರ ಬಗ್ಗೆ
ವಿಡಿಯೋ ಮಾಡಿ ರಿವ್ಯೂ ಮಾಡಿ ಅದನ್ನು ನೀವು ಪಬ್ಲಿಕ್ ಮಾಡೋದು. ನೀವು ಒಂದು ಇನ್ಸ್ಟಾಗ್ರಾಮ್ನ್ಯಾಗ ನೀವು ಪೋಸ್ಟ್ ಮಾಡೋದು, ಅದನ್ನು ಅದು ಪಬ್ಲಿಕ್ ಮಾಡಿದಂಗೆ ಆಕೈತದ. ಅದರಿಂದ ಕೆಲವೊಂದಿಷ್ಟು ಮಂದಿಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಅನ್ನೋದು ದೊರಿತೈತಿ. ಮತ್ತು ಅದರಿಂದ ಕೆಲವೊಂದಿಷ್ಟು ಮಂದಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ತಾರೋ, ಯೂಸ್ ಮಾಡ್ತಾರೋ. ಕೆಲವೊಂದಿಷ್ಟು ವಿಸಿಟರ್ಸ್ ಇರ್ತಾರೋ, ವಿಸಿಟ್ ಮಾಡ್ತಾರೋ, ಇಲ್ಲ ನೋಡ್ಸಕ್ಕೆ ಮಾಡ್ತಾರೋ. ಅದರಿಂದ ಏನಾಕೈತಪ್ಪ ಅಂದ್ರೆ ನಿಮ್ಗೆ ಅರ್ನಿಂಗ್ಸ್ ಆಕೈತೆ. ಇದ್ರೊಳಗೆ ಆಫರ್ ಅವ್ರು ಮಾಡ್ತಾರೋ, ನೀವು ಇದ್ರನ್ನ ಇಷ್ಟು ಮಾಡ್ತಾನೋ, ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾನೋ, ಇಷ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ನಿಮ್ಮ ಒಂದು ಕಂಪ್ನಿ ಆಗಿರ್ಬೋದು, ನಾ ಇಷ್ಟು ಪಬ್ಲಿಷ್ ಮಾಡ್ತಾನೋ, ನನಗೆ ಇಷ್ಟು ಕೊಡ್ರಿ ಅಂತೇಳಿ ಆಫರ ನೀವೇ ಮಾಡ್ತೀರಿ, ನೀವೇ ಮಾಡ್ಬೋದು. ಈ ರೀತಿಯಾಗಿ ನೀವು ಅರ್ನಿಂಗ್ಸ ಮಾಡೋದು ಇದು ಒಂದು ಒಂದೇದು. ಇದು ಪೇಯ್ಡ್ ಪ್ರಮೋಷನ್ನ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾರು ಯೂಸ್ಫುಲ್ ಆದ್ರೆ ಇವತ್ತಿನ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ಬೆಸ್ಟ್ ಕಂಟೆಂಟ್ನ ನಿಮ್ಗೆ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟಾಟಾ.